ಗಣರಾಜ್ಯೋತ್ಸವದ ಭಾಷಣದಲ್ಲೂ ಗವರ್ನರ್ ವರ್ಸಸ್ ಗವರ್ನಮೆಂಟ್ ರಾಜ್ಯಪಾಲರ ಭಾಷಣವನ್ನ ರಾಜಭವನಕ್ಕೆ ಕಳಿಸಿಕೊಟ್ಟಿದೆ ಸರ್ಕಾರ. ನಾಳೆ ಗಣರಾಜ್ಯೋತ್ಸವದ ವೇಳೆ ಭಾಷಣವನ್ನ ಓದ್ತಾರೆ ರಾಜ್ಯಪಾಲರು. ಈಗ ಆಲ್ರೆಡಿ ಕೇರಳ ಮತ್ತು ತಮಿಳುನಾಡು ಸರ್ಕಾರದ ರೀತಿಯಲ್ಲಿ ಮೊನ್ನೆಯಷ್ಟೇ ಜಂಟಿ ಅಧಿವೇಶನದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಈಗ ದೇಶದ 77ನೇ ಗಣರಾಜ್ಯೋತ್ಸವಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಭಾಷಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ನಾಳೆ ಗಣರಾಜ್ಯೋತ್ಸವದ ವೇಳೆ ಭಾಷಣವನ್ನು ಓದ್ತಾರೆ ರಾಜ್ಯಪಾಲರು. ಆದರೆ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನೇ ರಾಜ್ಯಪಾಲರು ಓದೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದಲ್ಲಿ ತಮ್ಮ ನಿಲುವು ಬದಲಾಗಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ರಾಜ್ಯಪಾಲರಿಗೆ ಭಾಷಣ ಪ್ರತಿಯನ್ನ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದನ್ನು ರವಾನೆ ಮಾಡಿದ್ದಾರೆ. ಸರ್ಕಾರದ ಭಾಷಣದಲ್ಲಿ ಅನವಶ್ಯಕ ವಿಚಾರಗಳು ಸೇರಿಸಿದ್ರೆ ಬದಲಾವಣೆ ಮಾಡುವಂಥದ್ದು ಅನಿವಾರ್ಯ. ಬದಲಾವಣೆ ಬೇಕಿದ್ರೆ ಮಾಡಿಕೊಂಡು ನಾನು ಓದ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಹಾಗಾಗಿ ಈಗ ಮೊನ್ನೆ ಶುರುವಾಗಿರುವಂತಹ ಒಂದು ವಾರ್ ಏನಿದೆ ಗವರ್ಮೆಂಟ್ ವರ್ಸಸ್ ಗವರ್ನರ್, ಆ ವಾರ್ ಬಹುಶಃ ನಾಳೆ ಕೂಡ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಹಿಂದೆನೇ ಮೊನ್ನೆ ಅಧಿವೇಶನದಲ್ಲಿ ವರ್ಷದ ಮೊದಲ ಅಧಿವೇಶನದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಕೈ ಬಿಡಬೇಕು ಅಂತೇಳಿ ಸಲಹೆ ಸೂಚನೆಯನ್ನು ಕೊಟ್ಟಿದ್ರು. ಅದರ ಪ್ರಕಾರ ಭಾಷಣವನ್ನು ರೆಡಿ ಮಾಡಿದರು, ಸಿದ್ಧಪಡಿಸಿದ್ರು. ಬಟ್ ಆದರೂ ಕೂಡ ಭಾಷಣವನ್ನು ಕಂಪ್ಲೀಟ್ ಆಗಿ ಓದಿದವರು ಹೋದಂಥ ವಿಚಾರ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು. ಈಗ ಅದೇ ವಿಚಾರವಾಗಿ ಒಂದಷ್ಟು ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಅದರ ಜೊತೆಗೆ ಈಗ ನಾಳೆ ಮತ್ತೆ ಗಣರಾಜ್ಯೋತ್ಸವದ ವೇಳೆ ಮಾಡುವಂಥ ಭಾಷಣ ಏನಿದೆ ಅದನ್ನು ಸಂಪೂರ್ಣವಾಗಿ ಓದೋ ಡೌಟ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗ ಬದಲಾವಣೆ ಏನಾದರೂ ಬೇಕಿದ್ರೆ ಅದನ್ನು ನಾನು ಮಾಡ್ಕೊಂಡು ಓದ್ತೀನಿ ಅಂತೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರ ಸಿದ್ಧಪಡಿಸಿರುವಂಥ ಭಾಷಣ ಏನಿದೆ ಅದನ್ನು ಈಗ ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ. ಬಟ್ ಈಗ ನಾಳೆ ಕಂಪ್ಲೀಟಾಗಿ ಆ್ಯಸ್ ಇಟ್ ಈಸ್ ಅವ್ರು ಏನು ಭಾಷಣ ಪ್ರಿಪೇರ್ ಮಾಡಿರ್ತಾರೆ ಅದನ್ನೇ ಓದ್ತಾರಾ ಅಥವಾ ಇವ್ರು ಚೇಂಜಸ್ ಮಾಡ್ಕೊಂಡು ಓದ್ತಾರಾ ಅನ್ನುವಂಥ ಕುತೂಹಲ ಸದ್ಯ ಕಾಡ್ತಾ ಇದೆ. ಅವರು ಆಲ್ಮೋಸ್ಟ್ ಸರ್ಕಾರ ಸಿದ್ಧಪಡಿಸಿರುವಂಥ ಭಾಷಣವನ್ನು ಓದೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಮತ್ತೆ ಅಗೇನ್ ಗವರ್ನರ್ ವರ್ಸಸ್ ಗೌರ್ಮೆಂಟ್ ವಿಚಾರ ವಾರ್ ಏನಿದೆ ಅದು ಮತ್ತಷ್ಟು ಮುಂದುವರಿಯುವಂಥ ಸಾಧ್ಯತೆ ಲಕ್ಷಣಗಳು ಸದ್ಯ ಕಂಡು ಬರ್ತಾ ಇದೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಬೇಡಿ, ಅದನ್ನೆಲ್ಲ ಕೈ ಬಿಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ರು. ಬಟ್ ಅಲ್ಲಿ ಮೇನ್ಲಿ ಜಂಟಿ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಿದೆ ಈ ವಿಚಾರ. ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಏನು ಕಾಯ್ದೆ ವಿಚಾರವಾಗಿ ಚರ್ಚೆ ಮಾಡಬೇಕು, ಅದಕ್ಕೆ ವ್ಯಾಪಕವಾದಂಥ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಬಟ್ ಇಲ್ಲಿ ರಾಜ್ಯಪಾಲರು ಒಂದು ರೀತಿ ಕೇಂದ್ರ ಸರ್ಕಾರದ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇದರ ನಡುವೆ ಕೇಳಿ ಬರ್ತಾ ಇತ್ತು. ಇಲ್ಲಿ ಕಾಂಗ್ರೆಸ್ ನಾಯಕರ ವರ್ಷನ್ ಒಂದು ಕಡೆ ಆದರೆ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಅವ್ರ ವಿರುದ್ಧ ಒಂದು ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಒಂದು ರೀತಿ ಶಿಷ್ಟಾಚಾರ ಉಲ್ಲಂಘನೆ ಏನು ಮಾಡಿಲ್ಲ ಅನ್ನುವಂಥದ್ದು ವಿಪಕ್ಷಗಳ ವಾದ. ಬಟ್ ಈಗ ಈ ವಾದ ಪ್ರತಿವಾದ ಏನೇ ಇದ್ರೂ ಕೂಡ ನಾಳೆ ಗಣರಾಜ್ಯೋತ್ಸವದ ಭಾಷಣದ ಸಂದರ್ಭದಲ್ಲಿ ಏನು ಮಾಡ್ತಾರೆ ರಾಜ್ಯಪಾಲರು ಅನ್ನುವಂತಹ ಕುತೂಹಲ ಸದ್ಯ ಎಲ್ಲರಲ್ಲೂ ಮನೆ ಮಾಡಿದೆ. ಈಗ ಆಲ್ರೆಡಿ ಕೇರಳ ಮತ್ತು ತಮಿಳುನಾಡು ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ಈಗ ಹೇಳಿ ಕೇಳಿ ಮೊನ್ನೆ ಕೂಡ ಫಾರ್ ದ ಫಸ್ಟ್ ಟೈಮ್, ಯಾಕಂತಂದರೆ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕು ಅನ್ನುವಂಥದ್ದು ಆರ್ಟಿಕಲ್ 176 ಪ್ರಕಾರ ಇದೆ. ಅವರು ಅದನ್ನು ಓದಲೇಬೇಕು. ಬಟ್ ಆ ಶಿಷ್ಟಾಚಾರ ಉಲ್ಲಂಘನೆ ಆದರೆ ಆ ಥರದ್ದೊಂದು ಫಾರ್ಮ್ಯಾಲಿಟೀಸ್ ಯಾಕೆ ಇರಬೇಕು, ಅದನ್ನು ತೆಗೆದೇ ಹಾಕಬೇಕು ಅನ್ನುವಂಥದ್ದು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಕೇರಳ ಸರ್ಕಾರದಲ್ಲೂ ಕೂಡ ಆ ವಿಚಾರ ಚರ್ಚೆ ಆಗಿತ್ತು. ಆಮೇಲೆ ಹೇಳಿ ಕೇಳಿ CM ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಅನ್ನುವಂಥ ವಿಚಾರ ಕೇಳಿ ಬಂದಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಆಲ್ರೆಡಿ ಜಂಟಿ ಅಧಿವೇಶನದಲ್ಲಿ ಭಾಷಣದ ವಿಚಾರ ರಾಜ್ಯಪಾಲರ ಭಾಷಣ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಈಗ ನಾಳೆ ಕಂಪ್ಲೀಟಾಗಿ ಸರ್ಕಾರ ರೆಡಿ ಮಾಡಿರುವಂಥ ಭಾಷಣ ಓದ್ತಾರಾ ಇಲ್ವಾ, ಏನಾಗ್ಬೋದು ನಾಳೆ? ಪ್ರಭು, ಜನವರಿಯಲ್ಲಿ ಆರಂಭ ಆಗುವಂತಹ ಜಂಟಿ ಅಧಿವೇಶನದ ಭಾಷಣವನ್ನ ರಾಜ್ಯಪಾಲರೇ ಮಾಡಬೇಕು. ಅದೇ ರೀತಿ ಗಣರಾಜ್ಯೋತ್ಸವ ದಿನ ಸರ್ಕಾರದ ಸಾಧನೆಗಳನ್ನ ವಿವರಣೆ ಕೊಡುವಂತಹ ಭಾಷಣವನ್ನು ಕೂಡ ರಾಜ್ಯಪಾಲರೇ ಮಾಡಬೇಕು. ಅದೇ ದೆಹಲಿಯಲ್ಲಾದ್ರೆ ರಾಷ್ಟ್ರಪತಿಗಳು ಮಾಡ್ತಾರೆ, ಅದೇ ರಾಜ್ಯದಲ್ಲಾದ್ರೆ ಆಯಾ ರಾಜ್ಯಗಳ ರಾಜ್ಯಪಾಲರು ಸರ್ಕಾರದ ಸಾಧನೆಗಳ ಬಗ್ಗೆ ಗಣರಾಜ್ಯೋತ್ಸವದ ಸಂದೇಶವನ್ನ
ರಾಜ್ಯದ ಜನರಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿರುವಂತಹ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ರಾಜಭವನಕ್ಕೆ ಭಾಷಣದ ಪ್ರತಿಯನ್ನು ಕೂಡ ತಲುಪಿಸಿದ್ದಾರೆ. ಆದ್ರೆ ಯಥಾ ಪ್ರಕಾರ ಜಂಟಿ ಅಧಿವೇಶನದ ಭಾಷಣದಲ್ಲಿ ಕೆಲವೊಂದಷ್ಟು ಆಕ್ಷೇಪಾರ್ಹದ ವಿಚಾರಗಳು ಏನ್ ಹೇಳ್ತಿದ್ರು ರಾಜ್ಯಪಾಲರು, ಆ ವಿಚಾರಗಳನ್ನ ಮತ್ತೆ ರಾಜ್ಯಪಾಲರ ಭಾಷಣದ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೂಡ ಸೇರ್ಪಡೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಆ ಭಾಷಣದ ಪ್ರತಿ ನೋಡಿದ ತಕ್ಷಣವೇ ರಾಜ್ಯಪಾಲರು ಕೂಡ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾನು ಕೆಲ ಬದಲಾವಣೆಗಳನ್ನ ಮಾಡಿಕೊಂಡು ಭಾಷಣವನ್ನ ಓದ್ತೀನಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಜಂಟಿ ಅಧಿವೇಶನದಲ್ಲಿ ಆರಂಭ ಆದಂತಹ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಪಾಲಿಟಿಕ್ಸ್ ಏನಿದೆಯೋ, ನಾಳೆ ನಡೀತಾ ಇರುವಂತಹ ಗಣರಾಜ್ಯೋತ್ಸವ ದಿನದ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರುವಂತಹ ಒಂದು ಸಾಧ್ಯತೆ ಇದೆ. ಸರ್ಕಾರ ಕೊಟ್ಟಿರುವಂತಹ ಭಾಷಣದ ಪ್ರತಿಯನ್ನ ಯಥಾವತ್ತಾಗಿ ರಾಜ್ಯಪಾಲರು ಓದೋದಿಲ್ಲ, ಕೆಲ ಬದಲಾವಣೆಗಳನ್ನ ಮಾಡಿಕೊಂಡು ಓದೋದಕ್ಕೆ ರಾಜ್ಯಪಾಲರು ತೀರ್ಮಾನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಿಂದೆ ಏನು ಜಿ ಯೋಜನೆ, ನರೇಗಾ ಹೆಸರನ್ನ ಬದಲಾವಣೆ ಮಾಡಿ ಜಿ ಅನ್ನುವಂತಹ ಒಂದು ಹೆಸರನ್ನ ಇಟ್ಟಿರುವಂತಹ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ರಾಜ್ಯಕ್ಕೆ ಯಾವಾಗೆಲ್ಲ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕಾಗಿತ್ತು, ಹಲವು ಯೋಜನೆಗಳಿಗೆ ಅನುದಾನ ಬಿಡುಗಡೆಗೆ ಒಪ್ಪಿಕೊಂಡು ಇಲ್ಲಿವರೆಗೂ ಕೂಡ ಬಿಡುಗಡೆ ಮಾಡದಿರುವಂತಹ ಒಂದು ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ, ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಅವೆಲ್ಲವನ್ನು ಕೂಡ ಬಿಟ್ಟು ಭಾಷಣವನ್ನ ಓದುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಹೀಗಾಗಿ ನಾಳೆಯ ರಾಜ್ಯಪಾಲರ ಭಾಷಣವು ಕೂಡ ಮತ್ತೊಂದು ರಾಜಕೀಯ ವೇದಿಕೆ ಆಗೋದ್ರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ.